ಹಲೋ ಗೈಸ್, ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಗೆಳೆಯರೇ, ಇವತ್ತು ನಾನು ಒಂದು ವಿಡಿಯೋ ಮಾಡ್ತಿರೋ ಅಂತಹ ಉದ್ದೇಶ ಏನಂತಂದರೆ, ಹಲವಾರು ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಪ್ರಿಪೇರ್ ಮಾಡ್ತಿರೋಂಥ ಆಸ್ಪಿರೆಂಟ್ಸ್ ಆಗಿರ್ಬೋದು, ಹೆಚ್ ಕೆ ಆ್ಯಂಡ್ ನಾನ್ ಹೆಚ್ ಕೆ ಪೀಪಲ್ ಇಬ್ಬರಿಗೂ ಸಂಬಂಧಪಟ್ಟಿರೋ ವಿಡಿಯೋ ಆಗಿರುತ್ತೆ, ಹಾಗೂ ಕೆ ಎ ಎಸ್ ಆ್ಯಂಡ್ ಇ ಪಿ ಎಫ್ ಒ ಪೀಪಲ್ಗೂ ಸಹ ಸಂಬಂಧಪಟ್ಟಿರೋ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನಲ್ಲಿ ನಾನು ಎಕ್ಸಾಮಿನೇಷನ್ ಡೇಟ್ಸ್ ಬಗ್ಗೆ ಕುರಿತು ಮಾತಾಡಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತಾ ಇಲ್ವಾ, ಲ್ಯಾಂಡ್ ಸರ್ವೇರ್ದು ಪೋಸ್ಟ್ಪೋಂಡ್ ಆಗುತ್ತಾ, ಕೆ ಎ ಎಸ್ದು ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತಾ, ಅಥವಾ ನಮ್ಮ ಇ ಪಿ ಎಫ್ ಒ ಎಕ್ಸಾಮು ಪೋಸ್ಟ್ಪೋಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು ಈ ಒಂದು ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಒಂದು ಜಸ್ಟ್ ಟೆಂಟೇಟಿವ್ ಡೇಟ್ಸ್ ಇರೋ ಕಾರಣದಿಂದ ಯಾವುದೇ ಥರ ಕನ್ಫರ್ಮೇಷನ್ ಅಂತ ತಗೋಬೇಡಿ. ಬಟ್ ಡೇಟ್ಸ್ ಇರೋ ಕಾರಣದಿಂದ ವಿ ಹ್ಯಾವ್ ಟು ಬಿ ಸೀರಿಯಸ್. ಏನು, ಎಕ್ಸಾಮಿನೇಷನ್ಗೆ ಆಲ್ರೆಡಿ ತಯಾರಿಸ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಡೇಟು ಮುಂದೆ ಊಡಿಸ್ತಾರೋ ಇಲ್ಲೋ, ಮುಂದೆ ಹಾಕ್ತಾರೋ ಇಲ್ಲೋ, ಅದು ಸೆಕೆಂಡ್ರಿ ಪಾರ್ಟ್ ಇರಲಿ. ಈಗ ಕೊಟ್ಟಿರೋ ಡೇಟ್ ಪ್ರಕಾರನೇ ನೀವು ನಿಮ್ಮ ತಯಾರಿಯನ್ನು ರೆಡಿ ಮಾಡ್ಕೊಳ್ಳಿ. ಡು ನಾಟ್ ಲ್ಯಾಗ್ ಯುವರ್ ಪ್ರಿಪರೇಷನ್. ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಬೇಡಿ. ಓಕೆ, ಅವ್ರು ಕೊಟ್ಟಿರೋಂಥ ಡೇಟ್ಸ್ ಫಸ್ಟ್ ನೋಡೋಣ ಅಂತ. ಏನು ಕೊಟ್ಟಿದ್ರು ಡೇಟು? ಇದು ನೋಡಿ, ಇದು ಒಂದು ನಾನ್ ಹೆಚ್ ಕೆ ಲ್ಯಾಂಡ್ ಸರ್ವೇಯರ್ ಆಗಿರುತ್ತೆ. ಏನು, ಲ್ಯಾಂಡ್ ಸರ್ವೇಯರ್ ಅಲ್ಲಿ ನಾನ್ ಹೆಚ್ ಕೆಗೆ ಕೊಟ್ಟಿರೋಂತಹ ಡೇಟ್ಸ್ ನೋಡೋದಾದ್ರೆ ಇವೆರಡು ಡೇಟ್. ಇದೇನು ನೋಡಿ, ತಾತ್ಕಾಲಿಕ ಅಂದ್ರೆ ಟೆಂಟೇಟಿವ್ ಡೇಟ್ ಮಾತ್ರ. ಇದು ಕನ್ಫರ್ಮ್ಡ್ ಡೇಟ್ ಅಂತಲ್ಲ, ಬಟ್ ಇಟ್ಸ್ ಜಸ್ಟ್ ಎ ಟೆಂಟೇಟಿವ್. ಬಟ್ ಕನ್ಫರ್ಮ್ಡ್ ಅಂತಿದ್ರೆ ಅವ್ರು ಕನ್ಫರ್ಮ್ಡ್ ಅಂತ ಕೊಡ್ತಾರೆ. ಓಕೆ, ಬಟ್ ಕನ್ಫರ್ಮ್ ಅಂತ ಕೊಟ್ಟಿಲ್ಲ ಅಂತಂದ್ರೂ ಸಹ ನಾವು ಇದೇ ಡೇಟ್ಗೆ ಎಕ್ಸಾಮ್ ನಡೆಯುತ್ತೆ ಅಂತಾನೆ ತಯಾರಿ ಮಾಡ್ಕೋಬೇಕು. ಈಗಾಗಲೇ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊತಾ ಇದ್ದಾರೆ, ಬಟ್ ಆದರೂ ಕೆಲವೊಬ್ಬರಲ್ಲಿ ಈ ಸಂಕೋಚ ಅನ್ನೋದು ಹುಟ್ಟಿದೆ. ಡ್ಯೂ ಟು ದ ಒನ್ಲಿ ರೀಸನ್, ಅದೇ ದಿನ ಬೇರೆ ಎಕ್ಸಾಮ್ಸ್ ನಡೆಯುತ್ತಿರೋ ಕಾರಣದಿಂದ. ಈಗ ಕನ್ನಡ ಎಕ್ಸಾಮ್ ನೋಡೋದಾದ್ರೆ 20ನೇ ತಾರೀಕು ಕೊಟ್ಟಿದ್ರು. ಇದಕ್ಕೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಕನ್ನಡ ಎಕ್ಸಾಮ್ ನಡೆಸೋದಕ್ಕೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ, ಯಾಕಂದ್ರೆ 20ನೇ ತಾರೀಕು ಫ್ರೀ ಇದೆ, ಯಾವುದೇ ತರ ಅಬ್ಸ್ಟ್ರಕ್ಷನ್ಸ್ ಇಲ್ಲ. ಬಟ್ 21ನೇ ತಾರೀಕು ನಾನ್ ಹೆಚ್ ಕೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಡೆಯಲಿದೆ. ಇದು ಆಸ್ ಪರ್ ದ ನೋಟಿಫಿಕೇಶನ್ ರಿಲೀಸ್. ಅದೇ ತರ ಲ್ಯಾಂಡ್ ಸರ್ವೇಯರ್ ಫಾರ್ ಹೆಚ್ ಕೆ ನೋಡೋದಾದ್ರೆ, ಓಕೆ, ಫಾರ್ ಹೆಚ್ ಕೆ ರೀಜನ್ಗೆ ನೋಡೋದಾದ್ರೆ ಅವ್ರು ಕೊಟ್ಟಿರೋಂಥ ಡೇಟ್ಸು 6ನೇ ತಾರೀಕು ಜುಲೈ ಕನ್ನಡ ಭಾಷೆ ಪರೀಕ್ಷೆ, ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬಂದು 7ನೇ ತಾರೀಕು. ಈ ದಿನನೂ ಸಹ ಒಂದು ಎಕ್ಸಾಮ್ ನಡೀತಾ ಇದೆ. ಅದು ಯಾವ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದಾದ್ರೆ ಹೆಚ್ ಕೆದ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರಾ, ನಾನ್ ಹೆಚ್ ಕೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರಾ ಲ್ಯಾಂಡ್ ಸರ್ವೇರ್ದು, ಅಥವಾ ಇದೇ ದಿನ ನಡೀತಿರುವಂತಹ ಬೇರೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತಾರಾ? ಆ ಎಕ್ಸಾಮ್ಸ್ ಯಾವ್ದು ಅನ್ನೋದು ಸಹ ನಾವು ನೋಡೋಣ. ನೋಡಿ, ಅವತ್ತಿನ ದಿನಾನೇ ನಡೀತಿರೋಂತಹ 2 ಎಕ್ಸಾಮ್ಸ್. ಆಕ್ಚುಲಿ ಕೆ ಎ ಎಸ್ ಎಕ್ಸಾಮ್ ಕಂಡಕ್ಟ್ ಆಗಬೇಕಿರೋಂತಹ ಒಂದು ದಿನಾಂಕ 7ನೇ ತಾರೀಕು ಆಗಿತ್ತು. ಬಟ್ 7ನೇ ತಾರೀಕು ದಿನ ನಮಗೆ ಬೇರೆ ಎಕ್ಸಾಮ್ ನಡೆಯಲಿದೆ. ಯಾವ ಎಕ್ಸಾಮ್? ಒಂದು ಇ ಪಿ ಎಫ್ ಒ ಎಕ್ಸಾಮ್ ನಡೆಯಲಿದೆ 7ನೇ ತಾರೀಕಿಲ್ಲಿ. ನೋಡಿ, 7ನೇ ತಾರೀಕು 7ನೇ ತಿಂಗಳು ಜುಲೈ 7ನೇ ತಾರೀಕು ನಮಗೆ ಅದೇ ದಿನ ನಡೆಸ್ತಿರೋಂತಹ ಒಂದು ಎಕ್ಸಾಮು. ಯಾವುದು? ಇ ಪಿ ಎಫ್ ಒ. ಪ್ರಸ್ತುತ ಸದರಿ ದಿನಾಂಕದಂದು ಕೇಂದ್ರ ಲೋಕಸೇವಾ ಆಯೋಗದ ಇ ಪಿ ಎಫ್ ಒ ಪರೀಕ್ಷೆ ಇರುವುದರಿಂದ ಹಾಗೂ ಹಲವಾರು ಅಭ್ಯರ್ಥಿಗಳು ಪರೀಕ್ಷೆ ದಿನಾಂಕವನ್ನು ಮುಂದೂಡುವಂತೆ ಮನವಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಗೆಜೆಟೆ ಪ್ರೊಬೇಷನರಿ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಿಸಲಾಗಿದೆ. ಅದು ಯಾವತ್ತು? 21ನೇ ತಾರೀಕು ನಡೆಸ್ತಾ ಇದ್ದಾರೆ. ಸೊ ಈ ನೋಟಿಸ್ ಪ್ರಕಾರ ನಾವು ನೋಡೋದಾದ್ರೆ, ಈ ಅಧಿಸೂಚನೆ ಅಥವಾ ತಿದ್ದುಪಡಿಯಿಂದ ನೋಡೋದಾದ್ರೆ, ಒಂದು ಡೇಟ್ 2 ಡೇಟ್ ಕನ್ಫರ್ಮ್ ಇಟ್ಕೊಳ್ಳಿ. 7ನೇ ತಾರೀಕು ಯಾವುದು? ಇ ಪಿ ಎಫ್ ಒ ನಡೀತಾ ಇದೆ. ಓಕೆ, ಹಾಗೂ 21ನೇ ತಾರೀಕು ಕೆ ಎಸ್ ಎಕ್ಸಾಮ್ ನಡೀತಾ ಇದೆ. ಓಕೆ, 7ನೇ ತಾರೀಕು ಯಾವ್ದು ನಡೀತಾ ಇದೆ? ಇ ಪಿ ಎಫ್ ಒ ಎಕ್ಸಾಮ್, ಹಾಗೂ ಕೆ ಎಸ್ ಎಕ್ಸಾಮ್ ಬಂದು 21ನೇ ತಾರೀಕು ನಡೀತಾ ಇದೆ. ಈಗ ಪೋಸ್ಟ್ಪೋನ್ ಮಾಡೋದಾದ್ರೆ ಹೈಯರ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತಾರಾ, ಲೋವರ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತಾರಾ? ಇದು ಒಂದು ಬಿಗ್ ಕ್ವಶನ್ ಮಾರ್ಕ್. ಗೈಸ್,
ನಮ್ಮ ಅನಾಲಿಸಿಸ್ ಪ್ರಕಾರ ಆದರೆ ಲೋವರ್ ಲೆವೆಲ್ ಆಫ್ ಎಕ್ಸಾಮಿನೇಷನ್ ದಟ್ ಈಸ್ ಲ್ಯಾಂಡ್ ಸರ್ವೇರು ಪೋಸ್ಟ್ಪೋನ್ ಆಗಬೇಕು. ಬಟ್ ಲೆಟ್ ಅಸ್ ಸಿ, ವೆಯ್ಟ್ ಆ್ಯಂಡ್ ಸಿ. ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳು ಮನವಿಯನ್ನು ಸಲ್ಲಿಸಿದ್ದಾರೆ. ಓಕೆ, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಈ ಥರ ಇರೋ ಕಾರಣದಿಂದ ಪೋಸ್ಟ್ಪೋನ್ ಮಾಡಿ ಅಂತೇಳಿ. ಬಟ್ ಪೋಸ್ಟ್ಪೋನ್ ಮಾಡೋದಾದರೆ ಯಾವುದು EPF ಎಕ್ಸಾಮ್ ದಿನ ನಡೆಯುವಂತಹ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಪೋನ್ ಮಾಡ್ತಾರಾ, ಅಥವಾ 21ನೇ ತಾರೀಕು ನಡೆಯುವಂತಹ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರಾ? ಇಲ್ಲ, ಎರಡೂ ಪೋಸ್ಟ್ಪೋನ್ ಮಾಡ್ತಾರಾ? ಯಾಕಂದರೆ ಪೋಸ್ಟ್ಪೋನ್ ಮಾಡೋಂಗಿದೆ ಎರಡೂ ಮಾಡಬೇಕಾಗತ್ತೆ. ಒಂದು ದಿನ ಇದೊಂದು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿಬಿಟ್ಟು ಈ ಎಕ್ಸಾಮ್ನ ಅದೇ ಥರ ನಡ್ಸೋಕ್ಕಾಗಲ್ಲ, ಯಾಕಂದರೆ ಆ ದಿನವೂ ಬೇರೆ ಎಕ್ಸಾಮ್ ಇದೆ, ರೈಟ್? ಸೊ ಈ ಕಾರಣಾಂತರಗಳಿಂದ KPSCದವರು ವರ್ಕ್ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ವೆಯ್ಟ್ ಫಾರ್ ಫರ್ದರ್ ಡೇಸ್. ಇನ್ನೂ ಒಂದು ವಾರದಲ್ಲೇ ನಮ್ಗೆ ಗೊತ್ತಾಗೋ ಚಾನ್ಸಸ್ ಇದೆ. ಸೊ ಈ ವಿಡಿಯೋನ ಎಲ್ಲರೂ ವಾಚ್ ಮಾಡ್ತಿರೋ ಅಂತಹ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ಲ್ಯಾಂಡ್ ಸರ್ವೇಯರ್ ವಿದ್ಯಾರ್ಥಿಗಳಿಗೆ ಹೇಳೋದನ್ನ ಏನಂತಂದರೆ, ನಾನು ಆಲ್ರೆಡಿ ಹಲವಾರು ವೀಡಿಯೋಸನ್ನು ಹಾಕಿದ್ದೀನಿ. ಆ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸಿನ ವೀಡಿಯೋಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ನ ವಾಚ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವೀಡಿಯೋಸ್ ನಾನು ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಹಿಂಗೆ ಕೊಟ್ಟಿರೋಂತಹ ಮಾಹಿತಿ ಇದು ಓನ್ಲಿ ವಿತ್ ದ ನೋಟಿಫಿಕೇಶನ್ಸ್ ಕೊಟ್ಟಿರೋಂಥದ್ದನ್ನೇ ತೊಗೊಂಡು ನಾನು ಹೇಳಿದ್ದೀನಿ, ಯಾವುದು ಹೊಸದೇನು ಹೇಳಿಲ್ಲ. ಓಕೆ, ಬಟ್ ಎಲ್ಲರಿಗೂ ತಲುಪಲಿ, ಪ್ರಿಪ್ರೇಷನ್ ಮಾಡ್ಕೊತಾ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೀರಿಯಸ್ನೆಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಪೋಸ್ಟ್ಪೋಂಡ್ ಆಗೋದು ಸೆಕೆಂಡ್ರಿ ಇಟ್ಕೊಳ್ಳಿ ಗೈಸ್, ಬಟ್ ಪ್ರಿಪ್ರೇಷನ್ನ ಮಾತ್ರ ನಿಲ್ಲಿಸಬೇಡಿ. 7ನೇ ತಾರೀಕು 21ನೇ ತಾರೀಕು ಇದೆ ಅಂತಲೇ ನೀವು ಪ್ರಿಪೇರ್ ಮಾಡಿ. ಓಕೆ, ಅಂಟಿಲ್ ದ ಫರ್ದರ್ ಗೆಜೆಟೆಡ್ ನೋಟಿಸ್ ಬರೋ ತನಕ ನಾವು ವೆಯ್ಟ್ ಮಾಡಲೇಬೇಕು. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಗೈಸ್, ಹಾಗೂ ಈ ವಿಡಿಯೋನು ಎಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡಿ. ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಗೊತ್ತಾಗಲಿ ಎಕ್ಸಾಮ್ಸ್ ನಡೀತಿರುವಂತಹ ಡೇಟು, ಹಾಗೂ ಆಸ್ಪಿರೆಂಟ್ಸ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋಂತಹ ಮೆಟೀರಿಯಲ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಹಲವಾರು ವಿಡಿಯೋಸ್ ಬರೋದಿದೆ. Please subscribe to my channel and let us talk in the next session. Thank you guys for watching my video. Wish you all the best. Good day. Be the best, do the best, and give out the best. Thanks you guys. Bye.